ಯಾರಿಗೆ ನೈವ ದೇವಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವಜ್ಜಿತಾ, ಅಂದರೆ ಪರಮಾತ್ಮನನ್ನು ಅಪರೋಕ್ಷ ಜ್ಞಾನ ಅಂದರೆ ತನ್ನ ಸ್ವರೂಪ ಇಂದ್ರಿಯದಿಂದ ಪರಮಾತ್ಮನನ್ನು ನೋಡಲಿಲ್ಲ ಅಂತಾದರೆ ಅವನಿಗೆ ದೇವ ಎಂಬ ಪಟ್ಟ ಬರೋದಿಲ್ಲ. ಹಾಗೆ ಇಂದ್ರದೇವ ಅಂದರೆ ಅರ್ಥ ಏನು? ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಪರಮಾತ್ಮನ ಅಪರೋಕ್ಷ ಆಗೋಗಿದೆ, ಅವರಿಗೆ ಮೋಕ್ಷ ಕಟ್ಟಿಟ್ಟು ಬುದ್ಧಿ ಅಂತ ಅರ್ಥ. ಚಂದ್ರನು ಕೂಡ ದೇವತೆ, ಆದ್ದರಿಂದ ಅವನು ಮನೋನಿಯಾಮಕ ದೇವತೆ. ಅಷ್ಟು ಮಾತ್ರವಲ್ಲ, ಶ್ರೋತ್ರೇಂದ್ರಿಯಕ್ಕೆ ಅವನೇ ದೇವತೆ, ದಿಗ್ದೇವತೆ, ಅವನೇ ಪ್ರಧಾನ. ಕಿವಿ ಎಂಬುದಕ್ಕಂಥದ್ದು ಸರಿ ಕೆಲಸ ಮಾಡಬೇಕಾಗಿದ್ದರೆ, ನಾವು ಹೇಳಿದ್ದೆಲ್ಲ ನಿಮಗೆ ಕೇಳಿಸಬೇಕಾಗಿದ್ದರೆ, ಆ ಚಷ್ಕುಲಿ ಮೊದಲಾದ ಇಂದ್ರಿಯಗಳು ಕೆಲಸ ಮಾಡಿ ಚಂದ್ರನ ಅನುಗ್ರಹ ಇಲ್ಲ ಅಂದರೆ ಯಾವ ಕೆಲಸವೂ ನಡೆಯಲ್ಲ. ಕೇಳ್ದೇ ಇದ್ದರೆ ಏನು ಮಾಡೋದು? ಹೌದು, ಮುಖ್ಯ ಇರೋದೇ ಶ್ರವಣೇಂದ್ರಿಯ. ಎಲ್ಲವೂ ಬೇಕು ನಮಗೆ, ಯಾವುದು ಬೇಡ ಅಂತಿಲ್ಲ. ಅದಕ್ಕೆ ಮುಖ್ಯವಾದ ದೇವತೆ ದಿಗ್ದೇವತೆ ಇವನು. ಈ ಚಂದ್ರ ಏನಿದ್ದಾನ ಭೂಮಿಲಿ ಅವತಾರ ಮಾಡೋವನೇ ಮಾಡಿದ್ದಾನಂದರೆ ಅತ್ರಿ ಎಂಬುದಕ್ಕಂಥ ಒಬ್ಬ ಋಷಿ ಏನಿದ್ದ ಅವನನ್ನು ತನ್ನ ತಂದೆಯನ್ನಾಗಿ ಸ್ವೀಕಾರ ಮಾಡಿದ್ದ. ಅತ್ರಿ ಋಷಿಯ ತಪಸ್ಸೇನಿದೆ, ಹಿಮಾಲಯ ಪರ್ವತ ಹೋಗಿ ತಪಸ್ಸನ್ನು ಮಾಡಿದ್ದಾನ ಅತ್ರಿ ಋಷಿ. ತಪಸ್ಸು ಮಾಡುವಾಗ ಅವರ ಕಣ್ಣಿಂದ ನೀರು ಬಂತು. ಆ ನೀರು ಕೆಳಗಡೆ ಬಿದ್ದಾಗ ಒಬ್ಬ ವ್ಯಕ್ತಿ ಹುಟ್ಟದ, ಅವನೇ ಚಂದ್ರ.